ಹೆಲೋ ಫ್ಯಾಮಿಲಿ, ನಾನು ಇವತ್ತು ಇಲ್ಲಿದ್ದೀನಿ ಗೊತ್ತಾ. ನಮ್ಮ ಕೂರ್ಗಲ್ಲಿದ್ದೀನಿ. ಕೂರ್ಗ್ ಅಂತಂದರೆ ಪೊನ್ನಂಪೇಟೆಗೆ ಬಂದಿದ್ದೀವಿ. ಸೊ ಇಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ಇವತ್ತು ಮಾರ್ನಿಂಗ್ ಬ್ಯಾಂಗ್ಳೂರಿಂದ ಕೊಡಗಿಗೆ ಬಂದಿದ್ದೀವಿ. ಬಟ್ ಒಂದು ಏನು ಬೇಜಾರಾಗ್ತಿದೆ ಅಂತಂದರೆ ಇಲ್ಲಿ ಮಳೆ ಬರ್ತಾ ಇದೆ ಆಯಿತಾ. ಸೊ ಹಾಗಾಗಿ ಎಲ್ಲಿಗೂ ಹೋಗಲಿಕ್ಕೆ ಆಗ್ತಾಯಿಲ್ಲ ಅಂತ ಸ್ವಲ್ಪ ಕೆಲಸ ಇತ್ತು ಇಲ್ಲಿ. ಹಾಗಾಗಿ ಪೊನ್ನಂಪೇಟೆಯಲ್ಲಿ ಸ್ಟಾಪ್ ಮಾಡಿದ್ದೀವಿ. ಬಟ್ ನಾನು ಮಳೆ ಇರೋದ್ರಿಂದ ಎಲ್ಲಿಗೂ ಹೋಗಲೇ ಇಲ್ಲ, ಕಾರಲ್ಲೇ ಹೋಗ್ಕೊಂಡಿದ್ದೀನಿ. ಇಲ್ಲಿ ಮಳೆ ಯಾವ ರೀತಿ ಇದೆ ಅಂತ ನಿಮಗೆ ತೋರಿಸ್ತೇನೆ ಆಯಿತಾ. ನೋಡಿ, ನಮ್ಮ ಕೊಡಗಲ್ಲಿ ಈ ರೀತಿ ಮಳೆ ಬರ್ತಾ ಇರುತ್ತೆ. ತುಂಬ ದೊಡ್ಡದಾಗೂ ಬರಲ್ಲ. ಇದಕ್ಕೆ ಕರೆಯೋದು ಇರಿಟೇಷನ್ ಮಳೆ ಅಂತ. ನಾನು ಹೆಸರು ಹಾಕಿದ್ದೀನಿ ಇರಿಟೇಷನ್ ಮಳೆ ಅಂತ. ಅಂದರೆ ತುಂಬ ಜೋರಾಗೂ ಬರಲ್ಲ, ತುಂಬ ಹಿಂಸೆ ಆಗ್ತಿದೆ ಈ ಮಳೆಯಲ್ಲಿ ಹೊರಗಡೆ ಇಳೀಲಿಕ್ಕೆ. ನಾನಂತೂ ಕಾರಿಂದ ಇಳೀಲಿಕ್ಕೆ ಇಷ್ಟಪಡಲ್ಲ. ಸೊ ನಿಮಗೆಲ್ಲ ತೋರಿಸೋಣ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೆ. ನೋಡಿದ್ರಲ್ಲ ಇಲ್ಲಿ ಮಳೆನ. ಸೊ ಇಲ್ಲಿ ಇರಬೇಕಾದ್ರೆ, ನಾವು ಕೂರ್ಗಲ್ಲಿ ಇರಬೇಕಾದ್ರೆ ತುಂಬ ಬೇಜಾರಾಗ್ತಿತ್ತು ಈ ರೀತಿ ಮಳೆ ನೋಡುವಾಗ. ನಮಗೆ ನೋಡಿ ನೋಡಿ ಸಾಕಾಗ್ತಾಯಿತ್ತು. ಬಟ್ ಇವಾಗ ಬ್ಯಾಂಗ್ಳೂರಲ್ಲಿ ಇರೋದ್ರಿಂದ ಸೊ ಈ ರೀತಿ ಮಳೆ ನೋಡೋದು ಏನೋ ಒಂಥರ ಖುಷಿಯಾಗುತ್ತೆ. ಬ್ಯಾಂಗ್ಳೂರಲ್ಲಿ ಈ ರೀತಿ ಮಳೆ ಬಂದರೆ ನನಗೆ ತುಂಬ ಇಷ್ಟ. ಏನಕ್ಕಂದರೆ ಅಲ್ಲಿ ಮಳೆ ಬರೋದು ತುಂಬ ರೇರ್ ಅಲ್ವಾ. ಸೊ ಹಾಗಾಗಿ ಅಲ್ಲಿ ನನಗೆ ಖುಷಿಯಾಗುತ್ತೆ. ಇಲ್ಲಿ ತುಂಬ ಇರಿಟೇಷನ್ ಆಗುತ್ತೆ. ಕಾರಿಂದ ಹೊರಗಡೆ ಇಳೀಲಿಕ್ಕೆ ಹಿಂಸೆ ಆಗುತ್ತೆ. ಸೊ ಇವಾಗ ಇಲ್ಲಿ ಪೊನ್ನಂಪೇಟೆಯಿಂದ ಸ್ವಲ್ಪ ಕೆಲಸ ಮುಗಿಸ್ಕೊಂಡು ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ನಮ್ಮ ಮನೆಯಲ್ಲಿ ಸ್ವಲ್ಪ ಕೆಲಸ ಇದೆ, ಅಲ್ಲಿ ಆ ಕೆಲಸ ಮುಗಿಸ್ಕೊಂಡು ನಮ್ಮ ರಿಟರ್ನ್ ಬ್ಯಾಂಗ್ಳೂರಿಗೆ ಇವತ್ತು ಈವ್ನಿಂಗ್ ಹೊರಡ್ತಾ ಇದ್ದೀವಿ. ಇದೇ ನಮ್ಮ ಕೊಡಗಿನ ಪರಿಸ್ಥಿತಿ ನೋಡಿ. ಈ ರೀತಿ ಕೊಡೆ ಹಿಡ್ಕೊಂಡು ವೀಡಿಯೋ ಮಾಡೋಂಥ ಪರಿಸ್ಥಿತಿ ಬಂದಿದೆ. ಬಾಯ್, ಟೇಕ್ ಕೇರ್, ಲವ್ ಯು.